ವಸತಿ ಶಾಲೆಯಲ್ಲಿ ಗುಂಡಿ ತೋಡಿದ ಅಧಿಕಾರಿಗಳಿಗೆ ಶಾಕ್ ಆದಿತ್ತು. ವಸತಿ ಶಾಲೆಯಲ್ಲಿ ಗೋಧಿಯನ್ನ ಹೂತಾಕಿರೋದು ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರಿನಲ್ಲಿ ಮಕ್ಕಳಿಗೆ ಸಿಗಬೇಕಾಗಿದ್ದ ಗೋಧಿ ಮಣ್ಣುಪಾಲಾಗಿದೆ. ಶಾಲೆಯ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಭೂಮಿಯೊಳಗೆ ಹೂತಿಟ್ಟಿದ್ದ 80 ಚೀಲ ಗೋಧಿ ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ನಡೆಸಿ ಆಫೀಸರ್ಸ್ಗಳು ಹೊರಗೆ ತೆಗೆಸಿದ್ದಾರೆ. ರಂಗಾಪುರದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಾಗಿರುವಂತಹ ಕೇಸ್ ಇದು. ಮೇಲಧಿಕಾರಿಗಳಿಗೆ ತಿಳಿಸದೆ ಶಾಲಾ ಸಿಬ್ಬಂದಿಯೇ ಹೂತಾಕಿರುವ ಆರೋಪ. ಬಳಕೆಗೆ ಯೋಗ್ಯ ಇಲ್ಲ ಅಂತ ಹೂತಾಕಿದಾರಂತೆ. 23-24 ಬೇಸಿಗೆ ರಜೆಯಲ್ಲಿ ಅಂದರೆ ಓಕೆ, ಒಂದೆರಡು ವರ್ಷದ ಹಿಂದೆಯೇ ಅದು ಹೂತಾಕಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಯಾಕೆ ಹೂತಾಕಿದ್ರು, ಬಳಕೆಗೆ ಯೋಗ್ಯ ಇಲ್ಲ ಅಂದರೆ ಯಾಕೆ ತರಿಸ್ಕೊಂಡ್ರು, ಇವೆಲ್ಲವೂ ಕೂಡ ಪ್ರಶ್ನೆ. 80 ಚೀಲ ಅಂದರೆ ಹುಡುಗಾಟನ. ಮಕ್ಕಳಿಗೆ ಏನು ಕೊಟ್ಟಿದ್ದೀರಿ ಹಾಗಾದರೆ? ಅದರ ಆಲ್ಟರ್ನೇಟಿವ್ ಆಗಿ ಏನು ವ್ಯವಸ್ಥೆ ಮಾಡಿದಿರಿ? ಯಾರ ಡಿಸಿಷನ್ ಮೇರೆಗೆ ನೀವು ಅದನ್ನು ಹೂತಾಕೋ ಕೆಲಸ ಮಾಡಿದ್ರಿ, ಅಥವಾ ಬೇರೆ ಏನಾದರೂ ನಡೆದಿದೆಯಾ ಇಲ್ಲಿ? ಇದು ಹೊರಗೆ ಬರಬೇಕಾಗಿದೆ. ಈಗ ಚಿಕ್ಕಮಗಳೂರಿನ ವಸತಿ ಶಾಲೆಯಲ್ಲಿ ಗೋಧಿ ಹೂತಾಕಿದ್ರು. ಅಲ್ಲಿ ನೋಡಿ, ಅಲ್ಲಿ ಚೀಲಗಟ್ಟಲೆ. ಆಮೇಲೆ ಅದು ಹೆಚ್ಚಿಗೆ ಪ್ಲಾಸ್ಟಿಕ್ ಚೀಲ ಆಗಿರೋದಕ್ಕೆ ಏನೂ ಆಗಿಲ್ಲ. ಈ ಬೇರೆದಾಗಿದ್ರೆ ಸ್ವಲ್ಪ ಹಾಳುಗೀಳಾಗ್ತಾ ಇತ್ತು ಅಂತ ಕಾಣುತ್ತೆ. ಗೊತ್ತಾಗ್ತಿರ್ಲಿಲ್ಲ ಗೋಧಿನ ಏನು ಅಂತ. 1-2 ವರ್ಷ ಆದರೂ ಮಣ್ಣೊಳಗಿದೆ ಅಂದಾಗ ಪ್ಲಾಸ್ಟಿಕ್ ಚೀಲ ಎಲ್ಲ ಹಾಕಿದ್ದಾರೆ ನೋಡಿ. ಅಲ್ಲಿ ಜೆಸಿಬಿ ತಂದು ಗುಂಡಿ ತೋಡಿಸ್ದಾಗ ಗೊತ್ತಾಗಿರೋದು. ವಾರ್ಡನ್ ಯಾರಿದ್ರು, ಯಾಕೆ ಈ ಡಿಸಿಷನ್ ತಗೊಂಡಿದ್ರು ಅನ್ನೋದು ಗೊತ್ತಾಗ್ಬೇಕೀಗ. ಇಲ್ಲಿ ಉತ್ತರಣ ಅಂದ್ರೆ ಇದನ್ನ ಅಗೆಯುವ ಸಮಯದಲ್ಲಿ ಪೂರ್ತಿ ಏನು ಅವ್ರು ಗೋಧಿ ಊತಾಕಿದ್ರು ಆ ಜಾಗ ಫುಲ್ ಕುಸ್ತಿರ್ತದೆ. ಯಾಕೆಂದ್ರೆ ಅದು ಸುಮಾರು 80 ಚೀಲಗಳು ಅಧಿಕನೂ ಇರ್ಬೋದು, ಇಲ್ಲ ಆಸುಪಾಸು ಇರ್ಬೋದು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 70-80 ಚೀಲ ಗೋಧಿನ ಮಕ್ಕಳಿಗೆ ತಿನ್ನೋಂಥ ಆಹಾರನ ಅನಾವಶ್ಯಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳ್ಬೋದು ಇಲ್ಲ ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂತ. ಇವರೇನು ಆಹಾರ ಇಲಾಖೆಯವರಲ್ಲ, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಇಲಾಖೆಯವರಲ್ಲ, ಇವ್ರು ಶಿಕ್ಷಣ ಇಲಾಖೆಯವರು. ಇವರಿಗೆ ಆ ಥರ ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂದರೆ ಮೇಲಾಧಿಕಾರಿಯವರ ಗಮನಕ್ಕೆ ತರಬಹುದಿತ್ತು. ಮೇಲಾಧಿಕಾರಿಯವ್ರ ಗಮನಕ್ಕೆ ತಗೊಂಡು ಮತ್ತೆ ಆಹಾರ ಇಲಾಖೆಯವರ ಶಿಫಾರಸು ಪಡೆದ್ಬಿಟ್ಟು ಅವರು ಇದನ್ನ ಊತಾಕ್ಬೋದಾಯ್ತು. ಇದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅನುದಾನದಲ್ಲಿ ಮೀಸಲಾಗಿದ್ದಂಥ ಇದನ್ನ ದಲಿತರಿಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಅವಮಾನ, ತಿನ್ನ ಅನ್ನನ, ಸುಮಾರು 100 ಮಕ್ಕಳು ತಿನ್ನೋಂಥ ಅನ್ನನ ಇವರು ಮಣ್ಪಾಲು ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿ ಸರ್ಕಾರ ಆಗಲಿ ಅಥವಾ ಮೇಲಾಧಿಕಾರಿಗಳು ಯಾವ ರೀತಿ ಕಠಿಣ ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಇದಕ್ಕೆ ತಕ್ಕನಾದ ಶಿಕ್ಷೆ ಕೊಡೋವರೆಗೂ ಇದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಜನಾಂಗ ಅಂದರೆ SC/ST ಜನಾಂಗದ ಹಣನ ಮತ್ತು ಸರ್ಕಾರ ಹಣನ ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ ಇದಕ್ಕೆ ನ್ಯಾಯ. ರಂಗಾಪುರ ಈ ಥರ ದೂರುದಾರರು ಗೋಧಿಯನ್ನು ಅಕ್ರಮವಾಗಿ ಹೂತು ಹಾಕಿದ್ದಾರೆ ಅನ್ನೋ ಕಂಪ್ಲೇಂಟ್ ಮೇಲೆ ಮಾನ್ಯ ಜಿಲ್ಲಾ ಸಮನ್ವಯಾಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಇವರು ಈ ದಿನ ಆಗಮಿಸಿ ಸ್ಥಳ ತನಿಖೆಯನ್ನು ಮಾಡಿ ಮಹಜೂರನ್ನು ಮಾಡಿ ಇದನ್ನು ನಮಗೆ ಆಗ್ರಹ ಮಾಡಿರ್ತಾರೆ. JCP ಅಥವಾ ಮಾನವ ಸಂಪನ್ಮೂಲಕ್ಕೆ ಈ ಗುಂಡಿ ಬಗ್ಸಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳಿದರೆ, ಅದರಂತೆ ಈಗ ಮಧ್ಯಾಹ್ನ 2:15ಗೆ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಹೂತು ಹಾಕಿರೋ ಗೋಧಿ ಸಿಕ್ಕಿರುತ್ತೆ. ಇದು ಯಾರ ಅವಧಿದು ಮತ್ತು ಏನು ಅನ್ನೋದನ್ನು ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತಂದು ಅದನ್ನು ಮುಂದಿನ ತನಿಖೆಗಾಗಿ ನಾವು ಸೂಕ್ತ ಪತ್ರವನ್ನು ಬರೀತೀವಿ. ಹಾಕ್ಲಿಕ್ಕೆ ಅನುಮತಿ ಇದೆ ಮೇಡಮ್. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಭರತ್ ನೀಡ್ತಾರೆ. ಭರತ್, ಸ್ವಲ್ಪ ಗೊಂದಲ ಮೂಡಿಸ್ತಾ ಇದೆ. ತಿನ್ನಕ್ಕೆ ಯೋಗ್ಯತೆ ಇಲ್ದಿದ್ದನ್ನ ಯಾಕೆ ರಿಸೀವ್ ಮಾಡ್ಕೊಂಡ್ರು ಹಾಗಾದ್ರೆ, ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತಾ? ಆ ವಾರ್ಡನ್ ಯಾರು? ವಾರ್ಡರ್ನ ಕರ್ಸಿ ಮಾತಾಡಿದ್ರೆ ಎಲ್ಲವೂ ಸಾಲ್ವ್ ಆಗಿಬಿಡುತ್ತಲ್ಲ. ಒಂದಲ್ಲ ಎರಡಲ್ಲ 80 ಚೀಲ. ಮನೇಲಿ ಒಂದು ಇಡೀ ಅಕ್ಕಿ ಹಾಳಾದ್ರೆ ಮುಸ್ರೆಗೆ ಹಾಕ್ತಾರೆ, ದನ ಆದರೂ ತಿನ್ನಲಿ ಅಂತ. ಚಿಕ್ಕಮಗಳೂರು ಭಾಗದಲ್ಲೇನು ದನಗಳಿಗೆ ಕಡಿಮೆ ಇಲ್ಲ. ಯಾಕೆ ಹಿಂಗಾಗಿದೆ? ಏನು ಅನುಮಾನ ಮೂಡಿಸ್ತಾ ಇದೆ ಈ ಪ್ರಕರಣ? ಖಂಡಿತ ವಿದ್ಯಾ, ಈ ಒಂದು ಪ್ರಕರಣ ಏನಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡವಿ ಮಾಡಿಕೊಡ್ತಿರತಕ್ಕಂಥ ಪ್ರಮುಖ ಪ್ರಕರಣ. ಕೆಲವೊಮ್ಮೆ ಈ ಹಿಂದೆ ನಾವು ಗಮನಿಸಬಹುದು, ಯಾವ್ದಾದ್ರು ವ್ಯಕ್ತಿ ಮೃತಪಟ್ಟಂತ ಸಂದರ್ಭ ಆತನ ಒಂದು ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದಂತ ಸಂದರ್ಭ ಆತನನ್ನ ಉಳದಂತ ಜಾಗದಲ್ಲಿ ಉತ್ಖನನ ಮಾಡೋದು ಸಾಮಾನ್ಯವಾಗಿ ಕೇಳಿರ್ತಕ್ಕಂಥ ವಿಚಾರ. ಆದ್ರೆ ಇದೀಗ ತಿನ್ನತಕ್ಕಂತ ಆಹಾರವನ್ನ ಮಣ್ಣುಪಾಲು ಮಾಡಿ ಸೊ ಅದನ್ನ ಒಂದು ಘಟನೆಯನ್ನ ಬೆಳೆಸಿ ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್, ಹೇಳಿ. ಕೇಳಿಸ್ತಿದೆ. ಈ ಪ್ರಕರಣ ನಿಮ್ ಗಮನಕ್ಕೆ ಬಂತಾ ಮೇಡಮ್? ಪಬ್ಲಿಕ್ಸ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಓಕೆ, ಈ ತರ ಆಗಿದೆ 21-22ನೇ ಸಾಲಲ್ಲಿ ಈ ತರ ಆಹಾರ ಪದಾರ್ಥ ಈ ತರ ಆಗಿದೆ ಅಂತ ಹೇಳಿ. ಆ ನಂತರ ನಾನು ನಮ್ಮ ಜಿಲ್ಲಾ ಸಮನ್ವಯಾಧಿಕಾರಿಗಳು, ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ
ಅವರನ್ನ ತನಿಖೆಗೆ ಹಾಕಿದ್ದೀನಿ ಮೇಡಮ್. ನಿನ್ನೆ ತನಿಖೆ ಮಾಡಿದ್ದಾರೆ ಅವರು. ಅಲ್ಲ, ಇದು ಸಹಜವಾಗಿ ಒಂಥರ ಗೊಂದಲಗಳನ್ನು ಮೂಡಿಸುತ್ತೆ, ಪ್ರಶ್ನೆಗಳನ್ನು ಹೇಳ್ಸುತ್ತೆ. ಈ ವಿಷಯ ನಿಮ್ ಗಮನಕ್ಕೆ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಯಾಕೆ ಹಿಂಗಾಗಿರ್ಬೋದು ಅಂತ ಅನಿಸ್ತು? ಅಲ್ಲ, ಕೆಲವೊಂದು ಬಾರಿ ಆಹಾರ ಪದಾರ್ಥ ತಿನ್ಲಿಕ್ಕೆ ಯೋಗ್ಯ ಆಗಿಲ್ಲದೆ ಇದ್ದಾಗ ಸಂಬಂಧಪಟ್ಟ ಇಲಾಖೆಯಿಂದ ಅದ್ರ ಬಗ್ಗೆ ಸರ್ಟಿಫಿಕೇಶನ್ ತಗೊಂಡು ಅದು ತಿನ್ನಕ್ಕೆ ಯೋಗ್ಯ ಇಲ್ಲ ಅಂತ ಅದನ್ನ ವಿಲೆ ಮಾಡುವಂತಹ ಹಾಳಾಗಿರೋ ಪದಾರ್ಥ ಹಾಸ್ಟೆಲ್ ಒಳಗೆ ಸೇರ್ತಾ ಇದೆ ಅಂದಾಗ ಅದು ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಮಾಡೋದು ಅಥವಾ ಕಂಪ್ಲೇಂಟ್ ಮಾಡೋದು ಆಗಿರುತ್ತೆ ಸಹಜವಾಗಿ. ಅದೇನಾದ್ರೂ ರೆಕಾರ್ಡ್ಸ್ ಇದೆಯಾ? 21-22ನೇ ಸಾಲಿಂದು ಅಂತ ಕಂಪ್ಲೇಂಟ್ ಬಂದಿತ್ತು. ಅದು ತನಿಖೆ ಪೂರ್ಣ ವರದಿ ಬರ್ಬೇಕು ಮೇಡಮ್. ಪೂರ್ಣ ವರದಿ ಬಂದ್ಮೇಲೆ ಗೊತ್ತಾಗತ್ತೆ. ಓಕೆ, ಬೇರೆ ಏನಾದ್ರೂ ಡೌಟ್ಸ್ ಇದೆಯಾ ಮೇಡಮ್? ಅಂಡ್ ಹಾಳಾದ್ರೂ ಏನು ಯಾರು ಮಣ್ಣೊಳಗೆ ಹೂತಾಕಲ್ಲ ಚೀಲದ ಸಮೇತ, ಅಂದ್ರೆ ಅದು ಒಂದು ಸಾಮಾನ್ಯ ಪ್ರಜ್ಞೆ ಅಲ್ವಾ? ನಮಗೆ ಕಾಡ್ತಾ ಇರೋ ಪ್ರಶ್ನೆ, ನಿಮ್ಗೆ ಏನ್ ಅನ್ನಿಸ್ತು? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಚರ್ಚೆ ಆಗ್ತದೆ ಅಂತ? ತನಿಖೆ ರಿಪೋರ್ಟ್ ಬರ್ಲಿ ಮೇಡಮ್. ಯಾರು ತಪ್ಪು ಮಾಡಿದ್ರೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋಣ. ಅಲ್ಲ, ಯಾಕೆ ಮಾಡಿದ್ದಾರೆ ಅಂತ ತಪ್ಪಿತಸ್ಥರಿಗೆ ಕ್ರಮ ತಗೊಳ್ತೀರಿ, ಯಾಕೆ ಈ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅಂತ ನನ್ನ ಪ್ರಶ್ನೆ ಮೇಡಮ್. ಕೆಲವೊಂದ್ ಬಾರಿ ಆಹಾರ ಪದಾರ್ಥ, ಈಗ ಗೋಧಿ ಇರ್ಬೋದು, ಅದು ಮಕ್ಕಳಿಗೆ ರಜಾ ಹೋಗಿದ್ದಾಗ ಏನಾದ್ರು ಬಂದಿರತಕ್ಕಂತ ಸಂದರ್ಭದಲ್ಲಿ ಅದು ಉಳ್ಕೊಂಡಿದ್ದಾಗ, ಹುಳು ಹಿಡಿದಿದ್ದಾಗ, ಅದು ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅಂತಂದಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಓಕೆ, ಈಗ ಮಕ್ಕಳು ರಜೆಗೆ ಹೋದಾಗ ಹೌದು ಅಲ್ಲಿ ಪದಾರ್ಥಗಳು ಹಂಗೆ ಉಳ್ಕೊಳ್ಳುತ್ತೆ, ಅದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋ ಸಿಸ್ಟಮ್ ಏನು ಇಲ್ವಾ ನಮ್ ಕಡೆ? ಟ್ರಾನ್ಸ್ಫರ್ ಅಂತಲ್ಲ ಮೇಡಮ್, ಅದು ತಿನ್ನಕ್ಕೆ ಯೋಗ್ಯ ಇಲ್ಲ ಅಂತ ಆದಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅದ್ರ ಬಗ್ಗೆ ಒಂದು ದೃಢೀಕರಣ ಎಲ್ಲ ತಗೊಂಡು ವಿಲೆ ಮಾಡ್ಬೇಕಾಗತ್ತೆ. ಅದಕ್ಕೆ ಅದ್ರದ್ದೇ ಆದ ಪ್ರೋಸೆಸ್ ಇದೆ. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ 21-22ನೇ ಸಾಲಿಂದು ಅಂತ ಹೇಳಿದಾಗ ಅದು ಫೈಲ್ ಎಲ್ಲ ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ತನಿಖೆಗೆ ಹಾಕಿರೋದು. ತನಿಖೆ ವರದಿ ಬಂದ್ಮೇಲೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೇಡಮ್. ಸರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಂದ್ರೆ ಈ ರೀತಿಯಾಗಿ ಹಾಳಾಗಿರೋ ಪದಾರ್ಥ ಕೆಲವೊಂದ್ಸಲ ಹಾಸ್ಟೆಲ್ಗಳಿಗೆ ಬರುತ್ತಂತೆ. ಬಂದ್ರು ಅವ್ರ ಗಮನಕ್ಕೆ ಕೊಟ್ಟು ಅದನ್ನು ವಾಪಸ್ ಕಳ್ಸಿರೋ ಮುಗೀತು, ಅಥವಾ ಬೇರೆ ಏನಾದರೂ ಮಾಡಬಹುದಿತ್ತು. ಅದರಲ್ಲಿ ಮಕ್ಳಿಗೆ ತಿನ್ನಕ್ಕೆ ಯೋಗ್ಯತೆ ಇಲ್ಲ ಹೌದು, ಬಟ್ ಹಂಗೆ ಮುಚ್ಚಾಕಂಗೆ ರೂಲ್ಸ್ ಇದೆಯಾ? ನಾವು ನೋಡಿರೋ ಮಟ್ಟಿಗೆ ಮಣ್ಣೊಳಗೆಲ್ಲ ಹಾಕಿ ಹೂತಾಕಿ ಚೀಲದ ಸಮೇತ ಅಂತ ಯಾವ ಆಫೀಸರ್ಸ್ಗಳು ಹೇಳಲ್ಲ.